ಆಕ್ರೋಶವನ್ನ ನೋಡಿದ್ರೆ ರಾಮೇಶ್ವರಂ ಕೆಫೆಯ ಸಹವಾಸವೇ ಬೇಡ ಅಂತ ಅನ್ಸುತ್ತೆ. ರುಚಿ ಶುಚಿಗೆ ಫೇಮಸ್ ಆಗಿದ್ದಂತಹ ಹೋಟೆಲ್ನಲ್ಲಿ ಅವ್ಯವಸ್ಥೆಯ ಆಗರ. ರಾಮೇಶ್ವರಂ ಕೆಫೆಯ ತಿಂಡಿಯಲ್ಲಿ ಸಿಕ್ತು ಜಿರಳೆ. ಏರ್ಪೋರ್ಟ್ ನಲ್ಲಿರುವಂತಹ ರಾಮೇಶ್ವರಂ ಕೆಫೆಯ ತಿಂಡಿಯಲ್ಲಿ ಜಿರಳೆ ದರ್ಬಾರ್. ಜಿರಳೆ ನೋಡಿ ನೆತ್ತಿಗೇರಿದ ಗ್ರಾಹಕನ ಸಿಟ್ಟು. ಅಷ್ಟೊಂದು ದುಡ್ಡು ತೆಗೆದುಕೊಳ್ತೀರಾ? ಅಷ್ಟೊಂದು ದುಡ್ಡು ಕೊಟ್ರು ಎಂತ ತಿಂಡಿ ಕೊಡ್ತಿರಲ್ರಿ? ಹೋಟೆಲ್ನವರ ಮೇಲೆ ಕೆಂಡ ಕಾರಿದ್ದಾರೆ ಗ್ರಾಹಕರು. ತಪ್ಪಾಯ್ತು ಸ್ವಾಮಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಹೋಟೆಲ್ನ ಸಿಬ್ಬಂದಿ. ನೀಟ್ನೆಸ್, ರುಚಿ, ಶುಚಿತ್ವ ಅಂತ ಹೇಳಿ ಫೇಮಸ್ ಆಗಿದ್ದಂತಹ ರಾಮೇಶ್ವರಂ ಕೆಫೆಯ ಕರ್ಮಕಾಂಡ ನೋಡಿ ಯಾವ ರೀತಿಯಾಗಿದೆ ಅಂತ ಹೇಳಿ. ಒಂದೊಂದು ತಿಂಡಿಗೂ ಕೂಡ ನೀವೆಷ್ಟು ರೇಟ್ ಅನ್ನ ಫಿಕ್ಸ್ ಮಾಡಿದ್ದೀರೋ, ಗ್ರಾಹಕರು ನಿಮ್ಮನ್ನ ಅಷ್ಟೇ ಟ್ರಸ್ಟ್ ಮಾಡಿ ಅಷ್ಟೇ ನಂಬಿಕೆ ಇಟ್ಟು ನಿಮ್ಮ ಹೋಟೆಲ್ಗಳಿಗೆ ಬರ್ತಾರೆ. ಬಟ್ ಆದ್ರೆ ದುಡ್ಡು ತಗೊಳ್ಳಿ, ಬಟ್ ಅದಕ್ಕೆ ತಕ್ಕನಂತಹ ಶುಚಿತ್ವವಾದಂತಹ ಆಹಾರವನ್ನ ಕೊಡಿ ಅಂತ ಹೇಳಿ ಗ್ರಾಹಕರು ಕೇಳ್ತಾರೆ. ಬಟ್ ಆದ್ರೆ ಅದರಲ್ಲಿ ಜಿರಳೆನೋ ಮತ್ತೊಂದು ಮಗದೊಂದು ಬಿದ್ದಿದ್ರೆ ಯಾರಿಗೆ ತಾನೇ ಇದು ಶುಚಿತ್ವ, ಇದು ರುಚಿಯನ್ನ ಕೊಡುತ್ತೆ ಅಂತ ಅನ್ಸುತ್ತೆ ಹೇಳಿ? ಸರ್ವೇ ಸಾಮಾನ್ಯ ಪ್ರಶ್ನೆಗಳು ಕೂಡ ಬರುತ್ತೆ. ಈ ಜಿರಳೆಗಳನ್ನ ಬೇಯಿಸಿ ಬೇಯಿಸಿ ನಮಗೆ ಊಟಕ್ಕೆ ಇಕ್ತಾ ಇದ್ದಾರೇನೋ ಅಂತ ಹೇಳಿ, ಅದಕ್ಕೆ ರುಚಿ ಹೆಚ್ಚಿದ್ಯೇನೋ ಅಂತ ಹೇಳಿ ಗ್ರಾಹಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರಿಗೆ ಆದ್ರೂ ಆಗ್ಲಿ ತಿನ್ನೋ ಆಹಾರದಲ್ಲಿ ಏನೇ ಒಂದು ಸಣ್ಣ ಹುಳ ಸಿಕ್ಕಿದ್ರು ಕೂಡ ಕೆಲವ್ರಿಗೆ ತುಂಬಾ ಹೆಸಿಟೇಟ್ ಮಾಡ್ತಾರೆ. ಈ ಅಕ್ಕಿ ಹುಳ, ಬಿಳಿ ಹುಳ ಸಿಕ್ಕಿದ್ರೆ ಸಾಕು ಊಟನೇ ಮಾಡೋದು ಬಿಟ್ಬಿಡ್ತಾರೆ, ಅನ್ನನೇ ತಿನ್ನೋದು ಬಿಟ್ಬಿಡ್ತಾರೆ. ಇನ್ನು ಜಿರಳೆಗಳನ್ನ ನಾವು ನೋಡಿದ್ರೆ ನಾವು ಚೀನಾದಲ್ಲಿದ್ದೀವಾ ಅಥವಾ ಕರ್ನಾಟಕದಲ್ಲಿದ್ದೀವಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. Sorry. ಜಿರಳೆ ಇದೆ ನೋಡಿ ಸರ್, ಅದ್ರೊಳಗಡೆ ಕಾಣಿಸ್ತಾ ಇದೆಯಾ? ಗೋವಾಟಿಗೆ ತೆರಳುವಾಗ ಇಲ್ಲಿ ನಮ್ಮ ಏರ್ಪೋರ್ಟಿನ ರಾಮೇಶ್ವರಂ ಕೆಫೆಗೆ ಬಂದಿದ್ದಾಗ ಇಲ್ಲೊಂದು ದುರ್ಘಟನೆ ನಡೆದಿದೆ. ಏನಂದರೆ ನಾವೊಂದು ಪೊಂಗಲ್ ಆರ್ಡರ್ ಮಾಡಿದ್ದೇವೆ. ಆ ಪೊಂಗಲಲ್ಲಿ ಒಂದು ಜಿರಳೆಯನ್ನು ಕಂಡಿದ್ದೇವೆ. ಅದನ್ನು ಅವ್ರ ಸ್ಟಾಫ್ಗೆ ನಾವು ತಿಳಿಸಿದರೆ ಅವರು ಅದನ್ನು ಸ್ಮ್ಯಾಶ್ ಮಾಡ್ತಾ ಇದ್ದಾರೆ. ಅದೇ ಪೊಂಗಲ್ ಜೊತೆಗೆ ಸ್ಮ್ಯಾಶ್ ಮಾಡಿ ಅವರು ಅದನ್ನು ರಬ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಇದಕ್ಕೆ ನಮಗೆ ಒಂದು ನ್ಯಾಯ ಸಿಗಬೇಕು. ನಾವೇನಕ್ಕೆ ಇಲ್ಲಿ ಬರೋದು? ಒಳ್ಳೆ ಹೈಜೀನಿಕ್ಕು, ನಾವು ಯಾವ ರೇಟಲ್ಲಿ ಕಾಂಪ್ರಮೈಸ್ ಆಗ್ತಿರೋ ಬರ್ತೀವಿ. ಈ ಥರ ದುರ್ಘಟನೆ ನಡೆದ್ರೆ ನಾಳೆ ಹೆಲ್ತ್ ಇಶ್ಯೂಸ್ ಆದರೆ ಯಾರು ಕಾರಣ ಆಗ್ತಾರೆ? ಇದಕ್ಕೆ ಏನಾದ್ರು ಒಂದು ನ್ಯಾಯ ಗೋವಾಟಿಗೆ ತೆರಳುವಾಗ ಇಲ್ಲಿ ನಮ್ಮ ಏರ್ಪೋರ್ಟಿನ ರಾಮೇಶ್ವರಂ ಕೆಫೆಗೆ ಬಂದಿದ್ದಾಗ ಇಲ್ಲೊಂದು ದುರ್ಘಟನೆ ನಡೆದಿದೆ. ಏನಂದರೆ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಅಜಯ್, ರಾಮೇಶ್ವರಂ ಕೆಫೆ ಅಂತಂದರೆ ರುಚಿ ಶುಚಿತ್ವಕ್ಕೆ ಫೇಮಸ್ ಅನ್ನೋದು ಇಲ್ಲಿವರೆಗೂ ಇತ್ತು. ಬಟ್ ಆದರೆ ಅಲ್ಲೂ ಕೂಡ ಇದೀಗ ಜಿರಳೆ ಪತ್ತೆಯಾಗಿದೆ ತಿನ್ನುವಂಥ ಆಹಾರದಲ್ಲಿ, ಅದು ಪೊಂಗಲ್ನಲ್ಲಿ. ಇನ್ ಕೇಸ್ ನಾವೇನಾದ್ರನ್ನ ಇದನ್ನು ನೋಡದೆ ತಿಂದಿದ್ರೆ ಗತಿ ಏನು ಅಂತ ಹೇಳಿ ಅಲ್ಲೂ ಕೂಡ ಶುಚಿತ್ವ ಅನ್ನೋದು ಮರೀಚಿಕೆ ಆಗೋಯ್ತಾ ಅಂತ? ಪ್ರಮುಖವಾಗಿ ಇಲ್ಲಿ ರಾಮೇಶ್ವರಂ ಕೆಫೆ ಏನಿದೆ ಅಂದ್ರೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಸಾಕಷ್ಟು ಹೆಸರನ್ನ ಮಾಡಿ ಪ್ರತಿಷ್ಠಿತ ಕೆಫೆ ಅಂತೇಳಿ ರಾಮೇಶ್ವರಂ ಕೆಫೆ ಹೆಸರು ಮಾಡಿದೆ. ಆದ್ರೆ ಇವತ್ತು ಆ ಬೆಂಗಳೂರಿನ ಒಂದು ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ರಾಮೇಶ್ವರಂ ಕೆಫೆಗೆ ಹೋದಂತ ಸಂದರ್ಭದಲ್ಲಿ ಏನು ಲೋಕನಾಥ್ ಅಂತ ಏನು ವ್ಯಕ್ತಿ ಇದ್ದ, ಅವ್ರು ಹೋಗ್ಬಿಟ್ಟು ಅಲ್ಲಿಗೆ ತಿಂಡಿಯನ್ನ ತಿನ್ನೋದಕ್ಕೆ ಅಂತ ಹೇಳಿ ಪೊಂಗಲ್ನ ಆರ್ಡರ್ ಮಾಡ್ತಾರೆ. ಸಾಕಷ್ಟು
ಮಾಮೂಲಿ ಎಲ್ರಿಗೂ ಗೊತ್ತಿದೆ, ಸಾಕಷ್ಟು ಕಾಸ್ಟ್ಲಿ ಆಗಿರುವಂತ ರಾಮೇಶ್ವರಂ ಕೆಫೆ ಏನಿದೆ, ಸಣ್ಣ ಪುಟ್ಟ ತಿಂಡಿ ತಗೊಂಡ್ರು ಕೂಡ ₹100 ಬಿಲ್ ಅನ್ನ ಹಾಕ್ತಾರೆ. ಅಲ್ಲಿ ಹೋದಂತ ಗ್ರಾಹಕ ನೇರವಾಗಿ ಒಂದು ಪೊಂಗಲ್ನ ತಗೊಂಡು ಅಲ್ಲಿ ತಿನ್ನುವಂತ ಸಂದರ್ಭದಲ್ಲಿ ಆತನ ತಟ್ಟೆಯಲ್ಲಿ ಪೊಂಗಲ್ನಲ್ಲಿ ಜಿರಳೆ ಸಿಕ್ಕಿರುವಂತ ಘಟನೆ ನಡೆದಿದೆ. ಜಿರಳೆ ಸಿಕ್ಕಿದ ತಕ್ಷಣ ಅಲ್ಲಿರುವಂತ ಸಿಬ್ಬಂದಿಗಳನ್ನ ಕರೆದು ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಆತ ಕೂಡ ಅದನ್ನ ಸ್ಮ್ಯಾಶ್ ಮಾಡಿ ಅದನ್ನ ವಾಪಸ್ ಕೊಡ್ತೀನಿ, ಬೇರೆದ್ ಕೊಡ್ತೀನಿ ನಾನು, ದಯವಿಟ್ಟು ಇದನ್ನ ದೊಡ್ಡದಾಗಿ ಮಾಡಬೇಡಿ ಅಂತೇಳಿ, ತಪ್ಪಾಯ್ತು ಅಂತೇಳಿ ಕೈ ಮುಗಿದು ಬೇಡ್ಕೊಂತಿರ್ತಾನೆ. ಅಂದ್ರೆ ಇಲ್ಲಿ ಗ್ರಾಹಕರು ಹೋದಂತ ಸಂದರ್ಭದಲ್ಲಿ ಈ ತರ ಅನ್ಹೈಜೆನಿಕ್ ಆಗಿ ಫುಡ್ ಅನ್ನ ಕೊಟ್ರೆ ಯಾರು ಕೂಡ ತಿನ್ನೋದಿಲ್ಲ. ಅಲ್ಲಿ ಪ್ರಮುಖವಾಗಿ ಅಷ್ಟು ನೀಟ್ ಅನ್ನ ಇಟ್ಕೊಂಡಿರ್ತಾರೆ, ಅದ್ರಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ, ಲಕ್ಷಾಂತರ ರೂಪಾಯಿ ವ್ಯಾಪಾರವನ್ನ ದಿನನಿತ್ಯ ಮಾಡ್ತಾ ಇರ್ತಾರೆ, ಹಲವು ಬ್ರಾಂಚ್ ಗಳಿದಾವೆ. ಅಷ್ಟೆಲ್ಲ ಇದ್ರೂ ಕೂಡ ಈ ರೀತಿಯಾದಂತಹ ಅನ್ಹೈಜೆನಿಕ್ ಆಗಿ ಫುಡ್ ಅನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಜಿರಳೆ ಸಿಕ್ಕಿರೋದ್ರಿಂದ ಅಲ್ಲಿ ಗ್ರಾಹಕರು ಕೂಡ ಸಾಕಷ್ಟು ಶಾಕ್ ಆಗ್ತಾರೆ. ಇಮಿಡಿಯೇಟ್ ಆಗಿ ಅಲ್ಲಿ ಮಾತಿನ ಚಕಮಕಿ ಕೂಡ ನಡೀತಾ ಆತ ನೇರವಾಗಿ ಅದನ್ನ ವಾಪಸ್ ಕೊಡ್ತೀನಿ, ಬೇರೆ ಕೊಡ್ತೀನಿ ತಿನ್ನಿ ಅನ್ನ, ಸರ್ ದಯವಿಟ್ಟು ಗಲಾಟೆ ಮಾಡಬೇಡಿ, ಇದು ಯಾರಿಗೂ ಹೇಳ್ಬೇಡಿ, ನಮ್ಮ ಪ್ರತಿಷ್ಠಿತ ಹೋಟೆಲ್ ಇದು, ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ತಪ್ಪಾಯ್ತು ಅಂತ ಕೈ ಮುಗಿದು ಕೂಡ ಬೇಡ್ಕೊಂತಾನೆ. ಅಲ್ಲಿ ಗ್ರಾಹಕರು ಕೂಡ ಸಾಕಷ್ಟು ಒಂದು ಅಲ್ಲಿ ಇರುವಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಶಾಕ್ ಆಗುತ್ತೆ. ಇಷ್ಟು ದೊಡ್ಡ ಹೋಟೆಲ್ ಇದೆ, ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳು ಇರ್ತಾರೆ, ಇಷ್ಟೆಲ್ಲ ಇದ್ರು ಕೂಡ ಈ ರೀತಿಯಾದಂತಹ ಅನ್ಹೈಜಿನಿಕ್ ಫುಡ್, ಅದು ಫುಡ್ ಅಲ್ಲಿ ಜಿರಳೆ ಸಿಕ್ಕಿರುವಂತ ಘಟನೆ ಆಗಿದೆ ಅಂತ ಹೇಳಿ ಸಾಕಷ್ಟು ಆಕ್ರೋಶನ ವ್ಯಕ್ತ ಮಾಡ್ತಾ ಇದ್ದಾರೆ. ಜೊತೆಗೆ ಏನೋ ತಿಂದು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಆರೋಗ್ಯದಲ್ಲಿ ಯಾರು ಜವಾಬ್ದಾರಿ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆ ಆಗಿದೆ. ಸದ್ಯ ರಾಮೇಶ್ವರಂಗೆ ಇರುವಂತ ಒಂದು ಒಳ್ಳೆ ಹೆಸರು ಎಲ್ಲ ಒಂದ್ ಕಡೆ ಈ ರೀತಿಯಾದಂತ ಸಣ್ಣ ಪುಟ್ಟ ತಪ್ಪುಗಳಾದಂತ ಸಂದರ್ಭದಲ್ಲಿ ಅದಕ್ಕೆ ಇರುವಂತ ಒಂದು ರೆಸ್ಪೆಕ್ಟ್ ಏನಿದೆ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ, ಬಿಸ್ನೆಸ್ ಕೂಡ ಡಲ್ ಆಗುತ್ತೆ. ಆದ್ರೆ ಇಲ್ಲಿ ಖಂಡಿತವಾಗಿ ಇಲ್ಲಿ ರಾಮೇಶ್ವರಂನ ಸಿಬ್ಬಂದಿಗಳು ಅಡಿಗೆ ಮಾಡುವಂತ ಸಂದರ್ಭದಲ್ಲಿ ಕೂಡ ನಾವು ನೋಡ್ತಾ ಇರ್ತೀವಿ, ಸಾಕಷ್ಟು ಅವ್ರು ಕೂಡ ಹೈಜಿನಿಕ್ ಆಗಿರ್ತಾರೆ, ಎಲ್ಲಾ ರೀತಿಯಾದಂತ ಶುದ್ಧತೆಯನ್ನ ಕಾಪಾಡ್ಕೊಂಡಿರ್ತಾರೆ. ಈ ರೀತಿಯಾದಂತ ಘಟನೆ ನಡೆದಂತ ಸಂದರ್ಭದಲ್ಲಿ ಖಂಡಿತವಾಗಿ ಗ್ರಾಹಕರಿಗೆ ನಿರಾಸೆ ಆಗುತ್ತೆ. ಸದ್ಯ ಯಾವುದೇ ರೀತಿಯಾದಂತ ದೂರನ್ನ ದಾಖಲಿಸಿಲ್ಲ. ಅವ್ರು ರಿಕ್ವೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಸುಮ್ನೆ ಆಗಿ ಅಲ್ಲಿಂದ ಹೊರಟಿದ್ದಾರೆ. ಒಂದು ವಿಡಿಯೋವನ್ನು ಕೂಡ ಅಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ರಮ್ಯಾ, ಇದಕ್ಕೆ ಏನಾದ್ರೂ ಪ್ರತಿಯಾಗಿ ಆಕ್ಷನ್ ತೆಗೆದುಕೊಳ್ಬೇಕಲ್ವಾ? ಯಾಕಂತಂದ್ರೆ ಶುಚಿತ್ವವನ್ನ ಕಾಪಾಡುವಲ್ಲಿ ರಾಮೇಶ್ವರಂ ಕೆಫೆ ಯಾವ ರೀತಿಯಾಗಿ ಹೆಸರು ಮಾಡಿದೆ ಅನ್ನೋದು ಗೊತ್ತಿರುವಂತಹ ವಿಚಾರ. ಇದೀಗ ಆಹಾರ ಇಲಾಖೆ ಕೂಡ ಎಚ್ಚೆತ್ಕೊಳ್ಬೇಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಅಂತ ಹೇಳಿ. ಖಂಡಿತ ಈ ವೈರಲ್ ಆದಂತ ಸಂದರ್ಭದಲ್ಲಿ ಆ ಒಂದು ವಿಡಿಯೋನ ನೋಡ್ಕೊಂಡು ಯಾರಾದ್ರೂ ದೂರನ್ನ ಕೊಟ್ಟಿದ್ರೆ ಇಮಿಡಿಯೇಟ್ ಆಗಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಭೇಟಿಯನ್ನ ಕೊಡ್ತಾರೆ. ಅಲ್ಲಿ ಆಗಿರುವಂತ ಇನ್ಸಿಡೆಂಟ್ ಏನು ಅಂತ ಹೇಳಿ ಮಾಹಿತಿನ ಪಡ್ಕೊಂತಾರೆ. ಯಾವ ರೀತಿಯಾಗಿ ಇಲ್ಲಿ ಜಿರಳೆ ಬಿತ್ತು, ಯಾವ ಶುಚಿತ್ವವನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ, ಎಲ್ಲಾನು ಕೂಡ ಹೆಲ್ತ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಅವಾಗ ರ್ಯಾಂಡಮ್ ಆಗಿ ಒಂದು ರೈಡ್ ಅನ್ನ ಮಾಡ್ತಾ ಇರ್ತಾರೆ, ಚೆಕ್ ಅನ್ನ ಮಾಡ್ತಾ ಇರ್ತಾರೆ. ಆದ್ರೆ ರಾಮೇಶ್ವರಂ ಕೂಡ ದೊಡ್ಡ ಪ್ರತಿಷ್ಠಿತ ಹೋಟೆಲ್, ಬ್ರಾಂಚಸ್ ಕೂಡ ಹಲವಾರು ಇದೆ, ಬೇರೆ ಬೇರೆ ದೇಶದಲ್ಲೂ ಕೂಡ ತಮ್ಮ ಉದ್ಯಮವನ್ನ ಬೆಳವಣಿಗೆ ಮಾಡ್ಕೊಂಡು ಹೋಗಿದ್ದಾರೆ. ಅಂತ ಜಾಗದಲ್ಲಿ ಅಷ್ಟು ಅಧಿಕಾರಿಗಳು ಯಾರು ಕೂಡ ಅಲ್ಲಿ ಹೋಗೋದಿಲ್ಲ, ಯಾಕಂದ್ರೆ ತುಂಬಾ ಶುಚಿತ್ವ ಇರುತ್ತೆ ಅಂತೇಳಿ. ಬಟ್ ಈ ರೀತಿಯಾದಂತ ಘಟನೆ ನಡೆದಂತ ಸಂದರ್ಭದಲ್ಲಿ ಯಾರಾದ್ರೂ ದೂರನ್ನ ಕೊಟ್ಟರು ಕೂಡ ಇಮಿಡಿಯೇಟ್ ಈಗ ವಿಡಿಯೋ ಕೂಡ ವೈರಲ್ ಆಗಿರೋದ್ರಿಂದ ಇಮಿಡಿಯೇಟ್ ಆಗಿ ಆಹಾರ ಇಲಾಖೆಯ ಅಧಿಕಾರಿಗಳು ನೇರವಾಗಿ ಅಲ್ಲಿ ಹೋಗಿ ತಪಾಸಣೆಯನ್ನ ನಡೆಸಿ ಒಂದು ಎಫ್ಐಆರ್ ಕೂಡ ದಾಖಲಿಸಿ ಮಾಡುವಂತ ಸಾಧ್ಯತೆ ಇದೆ. ಒಟ್ಟಲ್ಲಿ ಆರೋಗ್ಯ ಅಧಿಕಾರಿಗಳು ಯಾವ ರೀತಿಯಾಗಿ ಕ್ರಮನ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಸಾರಿ